ಹಲೋ ಫ್ರೆಂಡ್ಸ್, ನಾವು ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಇಂದಿನ ತರಗತಿಯಲ್ಲಿ ನಾವು 4 ರೀತಿಯಾದಂತಹ ಚಾರ್ಟರ್ಸ್ ಕಾಯ್ದೆಗಳನ್ನು ನಾವು ನೋಡಿದ್ವಿ. ಅವು ಯಾವುವು ಅಂದರೆ 1793 ಚಾರ್ಟರ್ ಕಾಯ್ದೆ, 1813, 1833 ಹಾಗೆ 1853. ನೋಡಿ, ಪ್ರತಿಯೊಂದಕ್ಕೂ 20 ವರ್ಷಗಳ ಅಗ್ರಿಮೆಂಟ್ ಆಗಿರ್ತದೆ. ಇದಕ್ಕೆ ನೋಡಿ, 1793ರಿಂದ 1813ಕ್ಕೆ 20 ವರ್ಷ ಅಗ್ರಿಮೆಂಟ್ ಆಗಿರ್ತದೆ. ಅದೇ ರೀತಿ 1833ರಿಂದ 1833ಕ್ಕೆ ಇಲ್ಲಿ 20 ವರ್ಷ ಅಗ್ರಿಮೆಂಟ್ ಆಗಿರ್ತದೆ. ಹಾಗೆ 1833ರಿಂದ 1853ಕ್ಕೆ ಇಲ್ಲೊಂದು ಅಗ್ರಿಮೆಂಟ್ ಆಗಿರ್ತದೆ. ಎಲ್ಲ 20 ವರ್ಷಕ್ಕೆ ಅಗ್ರಿಮೆಂಟ್ ಆಗಿರ್ತವೆ. ಹಾಗೆ 1853 ಇದೆಯಲ್ಲ, ಈ 1853ರಿಂದ 20 ವರ್ಷ ಅಂದರೆ 1873. ಇಲ್ಲಿಗೂ ಸಹ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಇಲ್ಲಿ ಚಾರ್ಟರ್ ಕಾಯ್ದೆ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಆದರೆ ಈ ಎರಡರ ನಡುವೆಯಲ್ಲಿ ಒಂದು ನಮಗೆ ಭಾರತೀಯರಿಗೂ ಹಾಗೂ ಬ್ರಿಟಿಷರ ನಡುವೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಮನಸ್ತಾಪಗಳು ಉಂಟಾಗುತ್ತವೆ. ಇಲ್ಲಿ ಮಧ್ಯದಲ್ಲಿ ಏನಾಗುತ್ತದೆ, ಮನಸ್ತಾಪಗಳು ಉಂಟಾಗುತ್ತದೆ. ಅದು ಎಷ್ಟರಲ್ಲಿ ಉಂಟಾಗುತ್ತಪ್ಪ ಅಂದರೆ 1857ರಲ್ಲಿ ಮನಸ್ತಾಪ ಉಂಟಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಾಗುತ್ತೆ, ಆರಂಭವಾಗುತ್ತೆ ಭಾರತದಲ್ಲಿ. ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ. ಈ ರೀತಿ ಈ ಯುದ್ಧ ನಡೆದಾಗ 1853ರಿಂದ 1873ವರೆಗೆ ಏನಿದು 20 ವರ್ಷಗಳ ಅಗ್ರಿಮೆಂಟ್ ಏನಿತ್ತಲ್ಲ, ಇದು ಮಧ್ಯದಲ್ಲೇ ಅಂದರೆ 1857ಕ್ಕೆ ನಿಂತು ಹೋಗುತ್ತೆ. ಇದು ಅಂದರೆ ಸ್ಟಾಪ್ ಆಗುತ್ತೆ. ಏನಕ್ಕಪ್ಪ ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಇದು ಭಾರತದ ಒಂದು ನಕ್ಷೆ ಅಂತ ತಿಳ್ಕೊಳ್ಳಿ. ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ ಅಂದರೆ ಭಾರತೀಯರನ್ನು ಏನು ಮಾಡ್ತಾರೆ ನೋಡಿ, ಈಸ್ಟ್ ಇಂಡಿಯಾ ಕಂಪನಿಯು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇರ್ತಾರೆ. ಅಂದರೆ ಇಲ್ಲಿ ನೋಡಿ, ರಾಜ ಮತ್ತು ರಾಜರ ಮೇಲೆ ಜಗಳವನ್ನು ತಂದಿಕ್ತಾ ಇರ್ತಾರೆ ಅವರು. ಭಾರತೀಯ ರಾಜರೊಂದಿಗೆ ಯುದ್ಧ ಮಾಡೋದು. ಅಂದರೆ ಎ ಎಂಬ ರಾಜ ಬಿ ಎಂಬ ರಾಜನೊಂದಿಗೆ ದ್ವೇಷವನ್ನು ಇಡ್ತದೆ. ಆಗ ಈ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ ಅಂದರೆ ಎ ಎಂಬ ರಾಜನೊಂದಿಗೆ ಸಹೋದರವನ್ನು ಚೆನ್ನಾಗಿ ಬೆಳೆಸ್ಕೊಂಡು, ಸ್ನೇಹವನ್ನು ಚೆನ್ನಾಗಿ ಬೆಳೆಸ್ಕೊಂಡು, ಈ ಬಿ ಎಂಬ ದ್ವೇಷದಲ್ಲಿದ್ದಂತಹ ರಾಜನ ಮೇಲೆ ಈ ಎಯನ್ನು ಯುದ್ಧ ಮಾಡಲು ಕಳಿಸ್ತಾರೆ. ಆಗ ಇಬ್ಬರ ನಡುವೆ ಯುದ್ಧ ಸಮರ ಆರಂಭವಾಗುತ್ತದೆ. ಇದನ್ನೇ ಇಲ್ಲಿ ಮಾಡ್ತಿರೋದು. ಆಗ ಒಡೆದು ಆಳುವ ನೀತಿಯನ್ನು ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ. ಹಾಗೆ ಈಸ್ಟ್ ಇಂಡಿಯಾ ಕಂಪನಿಯು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದರು. ಅಂದರೆ ರಾಜರ ಮೇಲೆ ಏನು ಮಾಡ್ತಾ ಇರ್ತಾರೆ ಅಂದರೆ ಯುದ್ಧವನ್ನು ಮತ್ತು ಜಗಳವನ್ನು ತಂದಿಕ್ತಾ ಇರ್ತಾರೆ. ಇದರಿಂದ ಜನರಿಗೆ ಮತ್ತು ರಾಜರಿಗೆ ತೊಂದರೆ ಆಗುವ ರೂಲ್ಸ್ಗಳನ್ನು ಅಂದರೆ ನಿಯಮಗಳನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಈ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ, ತರ್ತಾಡ್ತದೆ. ಅಂದರೆ ಭಾರತದಲ್ಲಿ ಆಲ್ಮೋಸ್ಟು ಭೂಪ್ರದೇಶವನ್ನು ಈ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಶಕ್ಕೆ ತೆಗೆದುಕೊಂಡಿರ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ ಅಂದರೆ ತನ್ನ ವಶಕ್ಕೆ ತೆಗೆದುಕೊಂಡಿರ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಎಲ್ಲ ಪ್ರದೇಶಗಳನ್ನು ಈ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ ಅಂದರೆ ವಶಕ್ಕೆ ಪಡ್ಕೊಂಡಿರ್ತದೆ. ವಶಕ್ಕೆ ಪಡೆದುಕೊಂಡಾಗ ಈ ರಾಜರುಗಳನ್ನು ಹಾಗೂ ಜನರನ್ನು ತನ್ನ ಕಡೆಗೆ ಅಂದರೆ ಇನ್ನೂ ಹೆಚ್ಚಾದಂತಹ ಅಧಿಕಾರವನ್ನು ಪಡೆದುಕೊಳ್ಳುವ ಉದ್ದೇಶದಿಂದಾಗಿ ಅಲ್ಲಿನ ರಾಜರುಗಳ ಮೇಲೆ ಸ್ವಲ್ಪ ರೂಲ್ಸ್ಗಳನ್ನು ಅಂದರೆ ನಿಯಮಗಳನ್ನು ಜಾರಿಗೆ ತರ್ತಾರೆ. ಆ ನಿಯಮಗಳು ಯಾವುವು ಅಂದರೆ ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇರುತ್ತದೆ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿ ತರ್ತಾರೆ. ಯಾರು ತರ್ತಾರಪ್ಪ ಅಂದರೆ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದುಕೊಡ್ತಾರೆ. ಅಂದರೆ ಒಬ್ಬ ರಾಜನಿಗೆ ತನ್ನ ವಂಶ ಬೆಳಿಬೇಕಂದ್ರೆ ಒಂದು ಪುತ್ರ ಸಂತಾನ ಇರಲೇಬೇಕು. ಅದು ಯಾವ ರಾಜನಲ್ಲಿ ಇರುವುದಿಲ್ಲವೋ ಆ ರಾಜ್ಯವನ್ನೇ ಬ್ರಿಟಿಷರು ವಶಪಡಿಸ್ಕೋತಾರೆ ಅಂತ ಅರ್ಥ ಇದು. ಅಂದರೆ ಒಬ್ಬ ರಾಜನಿಗೆ ತನ್ನ ಸಿಂಹಾಸನಕ್ಕೆ ತನ್ನ ಪುತ್ರ ಇರಲೇಬೇಕು. ಆ ಪುತ್ರ ಇಲ್ಲದೆ ಇರುವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ರಾಜ ತನಗೆ ಬೇಕಾದಂಥ ದತ್ತು ಮಗುವನ್ನು ತೆಗೆದುಕೊಳ್ತಿದ್ದ. ದತ್ತು ಮಗುವನ್ನು ತೆಗೆದುಕೊಂಡು
ತಾನು ರಾಜ್ಯಭಾರವನ್ನು ಮಾಡೋಕ್ಕೆ ತನ್ನ ದತ್ತು ಮಗವನ್ನು ಆಳ್ವಿಕೆಗೆ ಬಿಡಿಸ್ತಿದ್ದ. ಆದರೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಏನಾಗುತ್ತಂದರೆ ರಾಜ ತನಗೆ ಮಕ್ಕಳಿಲ್ಲದಿದ್ದರೆ ದತ್ತುವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವ ಹಕ್ಕಿಲ್ಲ ಎಂಬುದನ್ನು ರೂಲ್ಸ್ ತರ್ತಾರೆ ಇವರು. ಆಗ ಮಕ್ಕಳೇ ಇಲ್ಲದಿದ್ದಾಗ ಅಲ್ಲಿನ ಪ್ರದೇಶವನ್ನು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ವಶಪಡಿಸ್ಕೋತಾರೆ. ಇದೇ ಇದರ ಅರ್ಥ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಲಾರ್ಡ್ ಡಾಲ್ಹೌಸಿ. ಅದಕ್ಕೆ ವಶವಾಗಿತ್ತು ಸತಾರ ಎಂಬ ಪ್ರದೇಶವೂ ಆಗುತ್ತೆ, ನಾಗ್ಪುರ ಆಗುತ್ತೆ, ಅದೇ ರೀತಿ ಝಾನ್ಸಿ ಇದೆ, ಝಾನ್ಸಿನೂ ಆಗುತ್ತೆ. ಇನ್ನು ಸುಮಾರು ಪ್ರದೇಶಗಳು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಉದ್ದೇಶಕ್ಕೆ ಒಳಗಾಗುತ್ತೆ. ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಪದ್ಧತಿಗೆ ಒಳಗಾಗುತ್ತದೆ. ಅದೇ ರೀತಿ ಇನ್ನೊಂದು ರೀತಿಯಾದಂತಹ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಆದರೆ ಲಾರ್ಡ್ ವೆಲ್ಲೆಸ್ಲಿ ತಂದಂತಹ ಸಹಾಯಕ ಸೈನ್ಯ ಪದ್ಧತಿ. ಇದು ಸಹ ಭಾರತೀಯರ ರಾಜರುಗಳನ್ನು ಹಾಗೂ ಭಾರತೀಯರನ್ನು ಮಾನಸಿಕವಾಗಿ ಖಿನ್ನತೆಗೆ ಒಳ ಮಾಡಿ ಬ್ರಿಟಿಷರ ವಿರುದ್ಧ ದ್ವೇಷವನ್ನು ಸಾರುತ್ತೆ. ಇವೆರಡು ಪದ್ಧತಿಗಳು. ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿ. ಈ ಎರಡು ಪದ್ಧತಿಯ ಜೊತೆಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಭಾರತೀಯರ ಧಾರ್ಮಿಕತೆ ಏನಿರ್ತದಲ್ಲಪ್ಪ ಆಚಾರ ವಿಚಾರಗಳನ್ನು ನಿರ್ಬಂಧನೆ ಆಗ್ತಾರೆ. ಅದಕ್ಕೆ ಏನಕ್ಕೆ ಅಂದರೆ ಭಾರತದಲ್ಲಿ ಕ್ರಿಶ್ಚಿಯಾನಿಟಿಗಳು ಬರ್ತಾ ಇರ್ತವೆ. ಈ ಕ್ರಿಶ್ಚಿಯನ್ ಚರ್ಚ್ಗಳು, ಕ್ರಿಶ್ಚಿಯನ್ ಶಾಲೆಗಳು ಇವೆಲ್ಲ ಏನಾಗ್ತದೆ ಅಂದರೆ ಭಾರತದಲ್ಲಿ ಸ್ಥಾಪನೆ ಆಗ್ತಾ ಇರ್ತವೆ. ಇವೆಲ್ಲವನ್ನು ನೋಡಿದಂತಹ ಭಾರತೀಯರು ಬ್ರಿಟಿಷರ ವಿರುದ್ಧ ದಂಗೆ ಏಳಲೇಬೇಕು, ಇಲ್ಲಾಂದರೆ ನಮಗೆ ಇದರಿಂದ ಕೊನೆ ಸಿಗುವುದಿಲ್ಲ ಎಂಬ ಉದ್ದೇಶದಿಂದಾಗಿ ಏನು ಮಾಡ್ತಾರೆ ಅಂದರೆ ಮೇ 10, 1857ರಲ್ಲಿ ಮಂಗಲ್ ಪಾಂಡೆ ಎಂಬ ಸೈನಿಕ ಇರ್ತಾನೆ. ಇವನೇನು ಮಾಡ್ತಾನೆ ಅಂದರೆ ಬ್ಯಾರಕ್ಪುರದಲ್ಲಿ ದಂಗೆ ಹೇಳ್ತಾನೆ. ಏನಕ್ಕೆ ಅಂದರೆ ಈ ಮಂಗಲ್ ಪಾಂಡೆ ದಂಗೆ ಹಿಡಿದ ಕಾರಣ ಏನಂದರೆ ಅಲ್ಲಿ ಬ್ರಿಟಿಷರಿಗೆ ನಮ್ಮ ಭಾರತೀಯರು ಸೈನಿಕರಾಗಿರ್ತಾರೆ. ಅಲ್ಲಿ ಆ ಸೈನಿಕರಾಗಿದ್ದಂಥ ಸಂದರ್ಭದಲ್ಲಿ ಈ ಬ್ರಿಟಿಷರು ಎನ್ಫೀಲ್ಡ್ ಎಂಬ ಬಂದೂಕನ್ನು ನಮ್ಮ ಭಾರತೀಯರಿಗೆ ಕೊಟ್ಟಿರ್ತಾರೆ. ಎನ್ಫೀಲ್ಡ್ ಎಂಬ ಬಂದೂಕನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಎನ್ಫೀಲ್ಡ್ ಬಂದೂಕಿನಲ್ಲಿ ಹಂದಿಯ ಮಾಂಸ ಹಾಗೂ ದನದ ಕೊಬ್ಬನ್ನು ಏನು ಮಾಡ್ತಾರೆ ಅಂದರೆ ಸಾವ್ತಾ ಇರ್ತಾರೆ. ಹಂದಿಯ ಕೊಬ್ಬು ಮತ್ತು ದನದ ಕೊಬ್ಬನ್ನು ಸಾವ್ದಿರ್ತಾರೆ. ಆಗ ಭಾರತೀಯರಲ್ಲಿ ಆ ಬಾಂಬನ್ನು ಏನಿರ್ತದಲ್ಲ ಎನ್ಫೀಲ್ಡ್ ಇರ್ತದಲ್ಲ ಆ ಬಾಂಬನ್ನು ಹಲ್ಲಿಂದ ಕಿತ್ತು ಎಸೆಯಬೇಕಾಗಿರ್ತದೆ. ಈ ಸಂದರ್ಭದಲ್ಲಿ ಆ ಬಾಂಬ್ ಏನಿದೆಯಲ್ಲ ಆ ಬಾಂಬು ದನ ಹಾಗೂ ಹಂದಿಯ ಕೊಬ್ಬಿನಿಂದ ಮಾಡಲ್ಪಟ್ಟಿರ್ತದೆ. ಇದು ಭಾರತೀಯರಿಗೆ ದನ ಹಿಂದೂಗಳಿಗೆ ಪವಿತ್ರವಾಗಿದ್ದರೆ ಹಂದಿ ಮುಸ್ಲಿಮರಿಗೆ ನಿಷೇಧವಾಗಿರ್ತದೆ. ಇದರಿಂದಾಗಿ ಏನಾಗುತ್ತಂದರೆ ಅಲ್ಲಿನ ಭಾರತೀಯರು ಇದರ ವಿರುದ್ಧ ಹೋರಾಡಲು ಸ್ಟಾರ್ಟ್ ಮಾಡ್ತಾರೆ. ಆಗಲೇ ಸ್ಟಾರ್ಟ್ ಆಗಿತ್ತು. ಮೇ 10, 1857ರಲ್ಲಿ ಮಂಗಲ್ ಪಾಂಡೆ ಏನಿರ್ತಾನೆ ಇವನು ಬ್ರಾಹ್ಮಣನಾಗಿರ್ತಾನೆ. ಆ ಬಂದೂಕನ್ನು ದನದ ಕೊಬ್ಬಿನಿಂದ ಮಾಡಿದಂತಹ ಬಂದೂಕನ್ನು ಇವನು ಬಾಯಿಯಿಂದ ಕಿತ್ತು ಎಸೆಯಬೇಕಾಗಿರ್ತದೆ. ಆಗ ಈ ಮಂಗಲ್ ಪಾಂಡೆ ಏನು ಮಾಡ್ತಾನೆ ಅಂದರೆ ಇದನ್ನು ಉಲ್ಲಂಘಿಸಿ ಏನು ಮಾಡ್ತಾನೆ ಅಂದರೆ ಬ್ಯಾರಕ್ಪುರದಲ್ಲಿ ಒಂದು ದಂಗೆಯನ್ನು ಮಾಡ್ತಾರೆ. ಆ ದಂಗೆ ಯಾವುದು ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬರೀ ಬ್ಯಾರಕ್ಪುರದಲ್ಲೇ ಒಂದಾಯ್ತಾ? ಇಲ್ಲ. ಬ್ರಿಟಿಷರಿಂದ ಖಿನ್ನತೆಗೆ ಒಳಗಾಗಿದ್ದಂತಹ ಸುಮಾರು ಪ್ರದೇಶಗಳು, ಮೀರತ್ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, UP ಉತ್ತರ ಪ್ರದೇಶ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಈ ಎಲ್ಲರೂ ಈಸ್ಟ್ ಇಂಡಿಯಾದ ವಿರುದ್ಧ ದಂಗೆಯನ್ನು ಮಾಡ್ತಾರೆ. ಆ ದಂಗೆಯನ್ನು ಏನಂತ ಕರೀತಾರೆ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಥವಾ ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಯಾಕಪ್ಪ ಕರೆದು ಅಂತ ಕೇಳಿದ್ರೆ ಈ ದಂಗೆಯು ಕೆಲ ಪ್ರದೇಶಗಳಲ್ಲಿ ಮಾತ್ರ ಕೆಲ ಸೈನಿಕರು, ಕೆಲ ಸಿಪಾಯಿಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ದಂಗೆನೇ ಹೇಳ್ತಾರೆ. ಹಾಗಾಗಿ ಇದನ್ನು ಏನು ಮಾಡ್ತಾರೆ ಅಂದರೆ ಸಿಪಾಯಿ ದಂಗೆ ಅಂತ ಕರೀತಾರೆ. ಅಂದರೆ ಕೆಲ ಪ್ರದೇಶಗಳಲ್ಲಿ ಕೆಲವು
ಮಂದಿಯಷ್ಟೇ ಸಿಪಾಯಿಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಹಾಗಾಗಿ ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಆದರೆ ಭಾರತೀಯರು, ಅದರಲ್ಲೂ ವಿ ಡಿ ಸಾವರ್ಕರ್ ಅವರು, ಇದನ್ನು ನೋಡಿದಂತಹ ವಿ ಡಿ ಸಾವರ್ಕರ್ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಇದನ್ನು ಕಂಡಂತಹ ವಿ ಡಿ ಸಾವರ್ಕರ್ ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದಲ್ಲಿ ಈ ದಂಗೆನ ಏನಂತ ಕರೀತಾರೆ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಕರೀತಾರೆ. ಇದು ನಿಮಗೆ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ, ಆಯಿತಾ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಕರೀತಾರೆ. ಇದು ಕೇಳ್ತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಂತಹ ಭಾರತೀಯ ಯಾರು ಅಂದರೆ ವಿ ಡಿ ಸಾವರ್ಕರ್. ನೋಡಿ, ಹಿಂಗೆ ಆ ದಂಗೆ ನಡೆದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಶ್ರೀಮಂತಿಕೆ ಆಗ್ತಾಯಿತ್ತು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಪ್ರದೇಶವನ್ನು ವಶಪಡಿಸಿಕೊಂಡು ಶ್ರೀಮಂತಿಕೆ ಆಗುವುದನ್ನು ಏನು ಮಾಡ್ತಾರೆ, ವಶಪಡಿಸ್ಕೊಂಡು ಶ್ರೀಮಂತಿಕೆ ಆಗಬೇಕೆಂಬ ಆಕಾಂಕ್ಷೆಯಲ್ಲಿ ಈ ಈಸ್ಟ್ ಇಂಡಿಯಾ ಕಂಪನಿ ಇರ್ತದೆ. ಆದರೆ ಈ ಬ್ರಿಟಿಷ್ ಸರ್ಕಾರಕ್ಕೆ ಇದು ಸಹಿಸೋಕ್ಕಾಗಲ್ಲ. ಇದನ್ನು ಸಹಿಸೋಕ್ಕಾಗಲ್ಲ. ಹಾಗಾಗಿ 1858ರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾರವರು ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಆ ಘೋಷಣೆ ಏನಂದರೆ ಭಾರತದ ಭೂಪ್ರದೇಶವನ್ನು ಅಭಿವೃದ್ಧಿ ಮಾಡುವ ಜವಾಬ್ದಾರಿ, ಅಂದರೆ ಭಾರತದ ಭೂಪ್ರದೇಶವನ್ನು ಅಭಿವೃದ್ಧಿ ಮಾಡುತ್ತೇನೆ ಅಂತ ಏನು ಮಾಡ್ತಾರೆ ಅಂದರೆ ಈ ವಿಕ್ಟೋರಿಯಾ ರಾಣಿ ಹೊರಡಿಸ್ತಾಳೆ, ಒಂದು ಘೋಷಣೆಯನ್ನು ಕೂಗ್ತಾರೆ. ಗೊತ್ತಾಗ್ತಿದಲ್ಲ, ಈ ವಿಕ್ಟೋರಿಯಾ ರಾಣಿ ಏನು ಮಾಡ್ತಾಳೆ ಅಂದರೆ ಒಂದು ಘೋಷಣೆಯನ್ನು ಕೂಗ್ತಾರೆ. ಅದೇ ಭಾರತದ ಭೂಪ್ರದೇಶವನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ಘೋಷಣೆಯನ್ನು ಕೂಗ್ತಾರೆ. ನೋಡಿ, ಈ ಸಿಪಾಯಿ ದಂಗೆಯ ಪರಿಣಾಮವಾಗಿ ಬ್ರಿಟಿಷ್ ಸಂಸತ್ತು ಭಾರತ ಕಾಯ್ದೆ 1858 ಹೊರಡಿಸ್ತಾರೆ. ಇದಕ್ಕೆ ಭಾರತ ಕಾಯ್ದೆ 1858 ಏನು ಮಾಡ್ತಾರೆ ಅಂದರೆ ಈ ಸಿಪಾಯಿ ದಂಗೆಯ ನಂತರ 1858 ಎಂಬ ಕಾಯ್ದೆಯನ್ನು ಹೊರಡಿಸ್ತಾರೆ. ಈ ಕಾಯ್ದೆಯನ್ನು ಏನಂತ ಕರೀತಾರೆ ಅಂದರೆ ರಾಣಿಯ ಘೋಷಣೆ ಪತ್ರ ಅಂತ ಕರೀತಾರೆ. ರಾಣಿಯ ಘೋಷಣಾ ಪತ್ರ ಎಂದು ಕರೀತಾರೆ. ಇದು ಕೇಳ್ತಾರೆ. ರಾಣಿಯ ಘೋಷಣಾ ಪತ್ರವನ್ನು ಎಷ್ಟರಲ್ಲಿ ಹೊರಡಿಸಲಾಗಿತ್ತು ಅಂದರೆ 1858ರಲ್ಲಿ ಹೊರಡಿಸಲಾಗಿತ್ತು. ಇನ್ನೊಂದು ಏನು ಕೇಳ್ತಾರೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮುಕ್ತಗೊಂಡು ಬ್ರಿಟಿಷ್ ಸರ್ಕಾರ ತನ್ನ ಸ್ವತಃ ಆಡಳಿತವನ್ನು ಪ್ರಾರಂಭಿಸಿದ ವರ್ಷ ಯಾವುದಂತ ಕೇಳಿದ್ರೆ 1858. ಮುಂದೆ ಅದನ್ನ ಬರೆದಿದ್ದೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಈ ರೀತಿ ಈ ಕಾಯ್ದೆಯನ್ನು ಏನು ಮಾಡ್ತಾರೆ ಅಂದರೆ ರಾಣಿಯ ಘೋಷಣಾ ಪತ್ರ ಅಂತ ಕರೀತಾರೆ. ಇದನ್ನು ಓದಿದವರು ಯಾರು ಅಂತ ಕೇಳ್ತಾರೆ. ಈ ರಾಣಿ ಒಂದು ಘೋಷಣೆ ಮಾಡ್ತಾರಲ್ಲ, ಆ ಪತ್ರವನ್ನು ಓದಿದವರು ಆಗಿನ ಲಾರ್ಡ್ ಕ್ಯಾನಿಂಗ್ ಏನು ಮಾಡ್ತಾರೆ ಅಂದರೆ ಓದ್ತಾರೆ. ಅದನ್ನ ಎಲ್ಲಿ ಓದ್ತಾರೆ ಅಂದರೆ ಅಲಹಾಬಾದ್ನ ದರ್ಬಾರಿನಲ್ಲಿ ಮೊದಲ ಬಾರಿಗೆ ಓದಿದರು. ಯಾವುದನ್ನ? ರಾಣಿಯ ಘೋಷಣಾ ಪತ್ರವನ್ನು ಮೊದಲ ಬಾರಿಗೆ ಓದಿದವರು ಯಾರಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್. ಎಲ್ಲಿ ಅಂದರೆ ಅಲಹಾಬಾದ್ನ ದರ್ಬಾರ್ನಲ್ಲಿ ಮೊದಲ ಬಾರಿಗೆ ಓದಿದರು. ನೋಡಿ, ಮುಂದುವರೆದಂತೆ ಈ ಕಾಯ್ದೆಯ ಮೂಲಕ ಮಹಾರಾಣಿ ವಿಕ್ಟೋರಿಯಾಳು ಭಾರತದ ಆಡಳಿತ ಹೊಣೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ತನ್ನ ಆಡಳಿತಕ್ಕೆ ವಹಿಸ್ಕೊಳ್ತಾಳೆ. ಅಂದರೆ ತನ್ನ ಆಡಳಿತಕ್ಕೆ ನೇರವಾಗಿ ಏನು ಮಾಡ್ತಾಳೆ ಅಂದರೆ ವಹಿಸ್ಕೊತಾಳೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಏನಾಗುತ್ತೆ ಅಂದರೆ ಕೊನೆಗೊಳ್ಳುತ್ತಿದೆ. ಅದೇ ರೀತಿ ಬ್ರಿಟಿಷ್ ಸರ್ಕಾರ ಇದೆಯಲ್ಲ, ಬ್ರಿಟಿಷ್ ಸರ್ಕಾರದ ಆಡಳಿತ ಪ್ರಾರಂಭ ಆಗುತ್ತೆ. ಇದೇ ಕ್ವಶನ್ ಕೇಳಿತು ಏನಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರದ ನೇರ ಆಡಳಿತ ಯಾವ ವರ್ಷದಲ್ಲಿ ಬಂದಿತು ಅಂತ ಕೇಳಿದ್ರೆ 1858ರಲ್ಲಿ ರಾಣಿ ವಿಕ್ಟೋರಿಯಾ ಘೋಷಣೆ ಇದರ ಮೂಲಕ ಜಾರಿಗೆ ಬರುತ್ತಿದ್ದು. ವೆರಿ ಇಂಪಾರ್ಟೆಂಟ್ ಇದು. ಅಂದರೆ ಈ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಗೊಳಿಸ್ತಾರೆ. ಹೇಳ್ದಲ್ಲ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಅದನ್ನ ರದ್ದುಗೊಳಿಸ್ತಾರೆ. ಭಾರತದ ಆಡಳಿತದ ಹೊಣೆಯನ್ನು ಅಂದರೆ ಭಾರತ ಭೂಪ್ರದೇಶದ ಹೊಣೆಯನ್ನು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಏನೇನು ನಡೆಸ್ತಾ ಇತ್ತು ಆಡಳಿತ, ಅದರ ಎಲ್ಲ ಹೊಣೆಯನ್ನು ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ವಹಿಸಲಾಗಿದೆ. ನೇರವಾಗಿ ಏನು ಮಾಡ್ತಾರೆ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ವರ್ಗಾಯಿಸಲಾಗಿದೆ ಎಂದರ್ಥ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನಿಮಗೆ ನಾನು ಹೇಳಬೇಕಾಗಿದ್ದಂಥ ಮಾಹಿತಿ ಇದು. ಇದನ್ನ ಹೇಳೇ ಮತ್ತು ನಾವು 1858ರ ಕಾಯ್ದೆ ಬಗ್ಗೆ ಮಾತಾಡಬೇಕು. ಹಾಗಾಗಿ ನಿಮಗೆ ನೋಡಿ, ಈಸ್ಟ್ ಇಂಡಿಯಾ ಕಂಪನಿಯವರು ಮಾಡಿದಂತಹ
ಈಸ್ಟ್ ಇಂಡಿಯಾ ಕಂಪನಿಯವರು ತೋರಿಸಿದಂತಹ ದಬ್ಬಾಳಿಕೆಯಿಂದಾಗಿ ಬ್ರಿಟಿಷ್ ಸರ್ಕಾರವು ಈ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿ ಬ್ರಿಟಿಷ್ ಸರ್ಕಾರವು ನೇರವಾಗಿ ಆಡಳಿತ ಮಾಡಿ ನಮ್ಮ ಭಾರತೀಯ ಭೂಪ್ರದೇಶವನ್ನು ಅಭಿವೃದ್ಧಿ ಮಾಡುತ್ತೇನೆಂದು ವಿಕ್ಟೋರಿಯಾ ರಾಣಿ ಘೋಷಣೆ ಮಾಡ್ತಾಳೆ. ನೋಡಿ, ಮುಂದುವರೆದಂತೆ 1773ರಿಂದ 1853 ಇದೆಯಲ್ಲ, 1773ರಿಂದ 1853 ಇದೇನಿದೆಯಲ್ಲ, ಇದು ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆ ಅಂತ ಕರೀತಾರೆ. ಅದೇ ರೀತಿ 1858ರಿಂದ 1947ಕ್ಕೆ ಇದನ್ನು ಬ್ರಿಟಿಷ್ ಕಾಯ್ದೆಗಳು ಅಂತ ಕರೀತಾರೆ. ಬ್ರಿಟಿಷ್ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. ನೆಕ್ಸ್ಟು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 1847ರಿಂದ ಈಗ ಪ್ರೆಸೆಂಟು 2024ವರೆಗೂ ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. ಅಂದರೆ ಆ ಕಾಲದಲ್ಲಿ ಅವರು ಬ್ರಿಟಿಷರು ಹೊರಡಿಸಿದಂತಹ ಪ್ರತಿಯೊಂದು ಕಾಯ್ದೆಗೆ ಬ್ರಿಟಿಷ್ ಸರ್ಕಾರ ಕಾಯ್ದೆ ಎಂದು, ಅದೇ ರೀತಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ವಹಿಸಿದರೆ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ ಎಂದು, ಅದೇ ರೀತಿ ಮುಂದುವರೆದ 1947ರಲ್ಲಿ ಇಲ್ಲಿವರೆಗೂ ಭಾರತ ಸರ್ಕಾರ ಮಾಡಿದಂತಹ ಪ್ರತಿಯೊಂದು ಕಾಯ್ದೆಗಳನ್ನು ಭಾರತ ಸರ್ಕಾರ ಕಾಯ್ದೆ ಎಂದೇ ಕರೀತಾರೆ. ನೋಡಿ, ಬ್ರಿಟಿಷ್ ಸಂಸತ್ತು ಭಾರತ ಸರ್ಕಾರ ಕಾಯ್ದೆಯನ್ನು 1858ರಲ್ಲಿ ಹೊರಡಿಸ್ತದೆ. ಆದ್ದರಿಂದ ಈ ಕಾಯ್ದೆ ಅತ್ಯಂತ ಮಹತ್ವಪೂರ್ಣವಾದ ಕಾಯ್ದೆ ಎಂದು ಹೇಳಬಹುದು. ಅದಕ್ಕಾಗಿ ಈ ಕಾಯ್ದೆಯನ್ನು 1858 ಇದಲ್ಲ, ಈ ಕಾಯ್ದೆಯನ್ನು ಆಡಳಿತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ ಅಥವಾ ಮಹಾಸನ್ನದು ಎಂದು ಸಹ ಕರೀತಾರೆ. ವೆರಿ ಇಂಪಾರ್ಟೆಂಟು. ಆಡಳಿತದ ಮ್ಯಾಗ್ನಾ ಕಾರ್ಟ್ ಎಂದು ಯಾವ ಕಾಯ್ದೆಯನ್ನು ಕರೀತಾರೆ ಅಂತ ಕೇಳಿದ್ರೆ 1858ರ ಕಾಯ್ದೆಯನ್ನು ಆಡಳಿತ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದರ ಬಗ್ಗೆ ಈಗ ನಾವು ಡಿಸ್ಕಷನ್ ಮಾಡೋಣ. ಈಗ ಅದನ್ನೇ ನಾನು 1858ರ ತರಗತಿಯ 58ರ ಕಾಯ್ದೆಯ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ. ಈಗ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇಷ್ಟು ನಮಗೆ ಭಾರತದಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷರ ನಡುವೆ ಆದಂತಹ ಬದಲಾವಣೆಗಳಿವು. ಇನ್ನು 1858ರಲ್ಲಿ ನಮಗೆ ಬ್ರಿಟಿಷ್ ಸರ್ಕಾರದವರೇ ಭಾರತವನ್ನು ಆಡಳಿತ ಮಾಡ್ತಾರೆ ಈಗ. ಓಕೆ, ಇಷ್ಟು ನಮಗೆ 1858 ಯಾವ ರೀತಿ ಬಂತು, ಯಾವ ರೀತಿ ನಮಗೆ ಮ್ಯಾಗ್ನಾ ಕಾರ್ಟ್ ಆಡಳಿತದಲ್ಲಿ ಭಾರತೀಯರಿಗೆ ಯಾವ ರೀತಿ ಸ್ಥಾನಮಾನಗಳು ದೊರಕುತ್ತದೆ ಅಂತ ನಾವು 1858ರ ಕಾಯ್ದೆ ಮೂಲಕ ನೋಡೋಣ. ಇಷ್ಟು ನಿಮಗೆ 1853ರ ಪ್ರಾರಂಭಿಕ ಹಂತ ಇದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ 1858ರ ಕಾಯ್ದೆ ಬಗ್ಗೆ ಸಂಪೂರ್ಣವಾದ ಲಕ್ಷಣಗಳನ್ನು ನೋಡೋಣ. ಭಾರತೀಯರಿಗೆ ಯಾವ್ಯಾವ ರೀತಿಯಾದಂತಹ ಸ್ಥಾನಮಾನಗಳು ದೊರಕಿತು ಎಂಬುದರ ಬಗ್ಗೆ 1858ರಲ್ಲಿ ನಾನು ಹೇಳ್ಕೊಡ್ತೀನಿ. ಧನ್ಯವಾದಗಳು.